ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳು ಬರ್ತಾ ಇವೆ. ಮೈಸೂರು ಜಿಲ್ಲೆ ಹುಣಸೂರಿನ ಹನಗೋಡು ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಏನೇ ಚಿಕಿತ್ಸೆಗೆ ಹೋದ್ರೂ ಕೂಡ ದುಡ್ಡು ಕೊಡಬೇಕಂತ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ನಲ್ಲಿ ವಿಡಿಯೋ ಕೂಡ ಚಿತ್ರೀಕರಣ ಮಾಡಿ ಅದನ್ನು ವೈರಲ್ ಮಾಡಿದ್ದಾರೆ. ನೋಡಿ, ಹಣ ವಸೂಲಿ ಮಾಡ್ತಾ ಇರುವಂಥ ವಿಡಿಯೋ ಇದು. ಮೆಡಿಕಲ್ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗಳಿಗೆ ಚೀಟಿ ಬರೆದು ಕೊಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ಖಾಸಗಿ ಲ್ಯಾಬ್ಗಳಿಂದ ಇವರಿಗೆ ಕಟ್ ಸಿಗತ್ತೆ, ಕಮಿಷನ್ ಸಿಗತ್ತೆ. ಸೊ ಇದು ಒಂದೇ ಆಸ್ಪತ್ರೆಯ ದೃಶ್ಯ ಅಲ್ಲ, ಇದು ಒಂದು ಈಗ ಬೆಳಕಿಗೆ ಬಂದಿದೆ, ವಿಡಿಯೋಗಳನ್ನ ತೋರಿಸ್ತಾ ಇದ್ದೀವಿ, ಅದರಿಂದಾಗಿ ಇವ್ರ ಮೇಲೆ ಇರುವಂಥ ಆರೋಪವನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ. ಇದು ಬರೀ ಇವ್ರ ಮೇಲೆ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಥರದ್ದು ಒಂದಷ್ಟು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯರು ಆಗಿಂದಾಗೆ ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ, ದೂರು ಕೊಡ್ತಾನೆ ಇರ್ತಾರೆ. ಬಟ್ ಅದಕ್ಕೆ ತಕ್ಕನಾಗೆ ಕ್ರಮಗಳಾಗ್ತಾ ಇಲ್ಲ. ಸಣ್ಣದು ಬರ್ತಾರೆ, ಖಾಲಿ ಆಗ್ಬಿಟ್ಟಿದೆ ಸರ್, ಬಂದಿಲ್ಲ ಸಣ್ಣದು, ಅದು ಸಪ್ಲೈನೇ ಇಲ್ಲ, ಅದಕ್ಕೆ ಬರೀ ಇವನ್ನೇ ಕೊಟ್ಟಿರೋದು ಸರ್. ಹಾಕ್ಸ್ಕೊ ಒಂದು ನಾಳೆ ಓಪನ್ ಮಾಡಿಸೋದು ಬಿಡಿ. ಸರಿ ಸರಿ ಆಯಿತು ಸರ್. ಸೊ ಹೀಗೆ ಹುಣಸೂರಿನ ಹನಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಲ್ಯಾಬ್ಗಳಿಗೆ ಕಳಿಸೋದು, ಬೇರೆ ಬೇರೆ ಕಡೆಗೆ ಖಾಸಗಿ ಲ್ಯಾಬ್ಗಳಿಗೆ ಅವರಿಂದ ಹಣ ತಗೊಳ್ಳೋದು, ಚಿಕಿತ್ಸೆಗೂ ಕೂಡ ಹಣ ತಗೊಳ್ಳೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಈಗ ರಿಲೀಸ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಾವು ಪ್ರತಿನಿಧಿ ರಾಮ್. ಈಗ ಇವ್ರ ಮೇಲೆ ಇರುವಂತಹ ಆರೋಪಗಳಿಗೆ ಏನೇನು? ಒಂದು, ಇವರು ಹೊರಗಡೆ ಬರ್ಕೊಡುವಂಥದ್ದು, ಇದು ಎಲ್ಲ ಕಡೆನೂ ಕೂಡ ನೋಡ್ತಾ ಇರ್ತೀವಿ. ಅವರಲ್ಲೇ ಲ್ಯಾಬ್ ಇದ್ರೂ ಕೂಡ, ಸರ್ಕಾರಿ ಲ್ಯಾಬ್ ಇದ್ರೂ ಕೂಡ ಬೇರೆ ಕಡೆ ಕಳಿಸ್ತಾರೆ, ಯಾಕಂದ್ರೆ ಅವ್ರುಗಳಿಗೆ ಅಲ್ಲಿ ಕಮಿಷನ್ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ. ಇನ್ನೇನೇನು ಸಮಸ್ಯೆಗಳಿದೆ ಅಂತ, ಇಲ್ಲಿ ಏನೇನು ಚಿಕಿತ್ಸೆಗೆ ಇವ್ರು ದುಡ್ಡು ತಗೊಳ್ತಾರೆ, ಇವ್ರ ಬಗ್ಗೆ ಯಾಕೆ ಕ್ರಮ ಆಗ್ತಾ ಇಲ್ಲ ರಾಮ್? ರಮನ್, ಖಂಡಿತವಾಗಿಯೂ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಆದ್ರೆ ಅದು ಜಾರಿಗೆ ಬರಲಿಕ್ಕೆ ಅಲ್ಲಿನ ವೈದ್ಯಾಧಿಕಾರಿಗಳು ಬಿಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೋಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಚಿಕಿತ್ಸೆಗೆ ಅಂತ ಹೋದ್ರೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಬಡವರು ಚಿಕಿತ್ಸೆಗೆ ಅಂತ ಹೋದ್ರೆ ಜನರಲ್ ಚೆಕಪ್ಗೂ ಸಹ ಆ ಚೆಕಪ್ ಮಾಡಿದ ನಂತರ ಆ ವೈದ್ಯರಿಗೆ ಹಣವನ್ನ ಕೊಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತದ್ದೇ ಒಂದು ವಿಡಿಯೋವನ್ನ, ಹಣವನ್ನ ರೋಗಿ ಕೊಡ್ತಾ ಇರುವಂತಹ ವಿಡಿಯೋವನ್ನ ಮೊಬೈಲ್ ನಲ್ಲಿ ಚಿತ್ರೀಕರಿಸಿ ಅದನ್ನ ವೈರಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೈದ್ಯರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತೇಳಿ ಸಹ ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಆ ಒಂದು ಆಸ್ಪತ್ರೆಯಲ್ಲೇನೆ ಎಲ್ಲ ರೀತಿಯಾದಂತ ಪರೀಕ್ಷೆ ಮಾಡ್ಲಿಕ್ಕೆ ಲ್ಯಾಬ್ ಇದ್ರೂ ಸಹ ಖಾಸಗಿಯವರಿಗೆ ಆ ಒಂದು ಪರೀಕ್ಷೆಗಾಗಿ ಬರ್ಕೊಡ್ತಾ ಇರುವಂತಹ ಆರೋಪ ಸಹ ವೈದ್ಯರು ಎದುರಿಸ್ತಾ ಇದ್ದಾರೆ. ಅಂದ್ರೆ ಡಾಕ್ಟರ್ ಹೇಮಂತ್ ಕುಮಾರ್ ಅಂತೇಳಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆ ಖಾಸಗಿ ಲ್ಯಾಬ್ ಗಳಿಂದ ಕಮಿಷನ್ ಸಹ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಖಂಡಿತವಾಗಿಯೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸ್ವತಃ ವೈದ್ಯರಿದ್ದಾರೆ. ಹೀಗಾಗಿ ಮಹದೇವಪ್ಪ ಅವರು ಈ ಬಗ್ಗೆ ಗಮನವನ್ನ ಹರಿಸಬೇಕು, ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒತ್ತಾಯ ಆಗಿದೆ. ರೇಮತ್. ಓಕೆ, ಥ್ಯಾಂಕ್ ಯು ರಾಮ್. ಸೊ ಹೀಗೆ ಇವ್ರಗಳ ಮೇಲೆ ತಕ್ಕ ಸೂಕ್ತ ಕ್ರಮ ಆಗಬೇಕು ಅನ್ನುವಂಥದ್ರ ಬಗ್ಗೆ ಈಗ ಜನಸಾಮಾನ್ಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.